ಮಗ ಲೇ ತನು ಎಳ್ಳೆ ಏಳು ಮ್ಯಾಕೆ. ಅಯ್ಯೋ ಆಯ್ತೇ ಇಲ್ಲ ಕಣಮ್ಮ, ನನಗೆ ಆಯ್ತೇ ಇಲ್ಲ. ಅಯ್ಯಪ್ಪ ದೇವರೇ ಭಗವಂತ, ಯಾಕೋ ಚಳಿ ಜ್ವರ ಬಂದ್ಬಿಟ್ಟದೆ. ಅಮ್ಮ ನನ್ನ ಬದಲಿಗೆ ನೀನೇ ಅಕ್ಕಿ ರುಬ್ಬಿಡೋದಮ್ಮ. ನಿಂದ ಅಮ್ಮ ಅಂತ ನೀನು ಕಾಲು ಕಟ್ಕೊತೀನಿ. ನನಗೆ ಆಯ್ತೇ ಇಲ್ಲ ಕಣಮ್ಮ, ಆಯ್ತೇ ಇಲ್ಲ. ನನಗೆ ಭಾಳ ಜೀವಕ್ಕೆ ಒಂಥರ ಗಾರ್ಗಾರದಂಗೆ ಆಯ್ತದೆ. ನಿಂದ ಅಮ್ಮಯ್ಯ ಅಂತೀನಿ, ನನ್ನ ಬಲವಂತ ಮಾಡಬೇಡ ಕಣಮ್ಮ. ನೀನೇ ಹೋಗಮ್ಮ, ನೀನೇ ನನ್ನ ಬದಲಿಗೆ ಅಕ್ಕಿ ರುಬ್ಬಿಡು. ಲೇ ಏಳು ಮ್ಯಾಕೆ, ನಾನೇ ಸಾಯ್ತಾ ಕುಂತೀನಿ. ನಿಮ್ದೊಂಥರ ಸುಮಾನಕ್ಕಲೆ. ನನಗೆ ಅಲ್ಲಿ ನನ್ನ ಕೆಲಸ ನನಗೆ ಮಾಡೋಕ್ಕಾಯ್ತಲ್ಲ, ಆ ಥರ ಹಿಂಸೆ ಆಯ್ತಾ ಕೂತದೆ. ಬೆಳಗ್ಗೆ ಬೆಳಗ್ಗೆ ಕೈಯೆಲ್ಲ ಸಮದೋ ಕುಂತವೆ. ನಿಂದೊಳೆ ಸರಿ ಆಯಿತು ನಿಂದು. ಅಲ್ಲ ತೊಡಗಲ್ ಮುಂಡೆ, ನಿನ್ನಿಂದವ ನನ್ನ ಜೀವನನ ಹಾಳು ಮಾಡ್ಕೊಂಡೇಕತ್ತು ಹೋಗೋದು ನಾನು. ನಿನ್ನ ಮಾತು ಕೇಳಿ ಅಲ್ಲ ಎಂಥವಳು ಇರ್ಬೇಕು ಹೇಳಿ ನೀನು, ಎಂಥವಳು ಇರಬೇಕು ಅಂದ್ಬಿಟ್ಟು ಗೊತ್ತಾಯ್ಕಿರು ಒಂಚೂರು ಗೊತ್ತಾಯ್ಕಿರಲ್ಲ ನಿನಗೆ. ಅಲ್ಲ ಮನೆಗಳೇ ಹೆಂಗೆ ಮನೆಗಳು ನೋಡು. ಈಗ ಒಂದು ಮನ್ಕರಿ ಪಾತ್ರೆ ಬಿಟ್ಟು ಬಂದಿವ್ನಿ. ತಿರ್ಗಾ ಇನ್ನೆಷ್ಟೊತ್ತಿಗೆ ಫೋನ್ ಮಾಡಾರೋ ಹೇಳಿ ಮ್ಯಾಕೆ. ನಮ್ಗೆ ಆಯ್ಕಲ್ಲ ಕಣವ, ನಮಗೆ ಹಿಂಗೆ ಹೊಟ್ಟೆ ಉಡ್ಸಿದ್ರೆ. ಅಮ್ಮ ನಿಂದ ಅಮ್ಮಯ್ಯ ನಿನ್ನ ಕಾಲು ಕಟ್ಕೊತೀನಿ, ಸುಮ್ಮನಿರಮ್ಮ. ತಲೆಯಲ್ಲಿ ನೋವು ಬಂದದ್ದು ನನಗೆ. ಅಕ್ಕಿ ರುಬ್ಬಿ 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 ಎಳ್ದ ಕೈ ನೋವು ಬಂದದೆ ಕಣಮ್ಮ. ನಿಜವಾಗ್ಲೂ ಹೇಳ್ತೀನಿ, ಇನ್ನೊಂದು ವಾರ ಅಕ್ಕಿ ರುಬ್ಬಿದ್ರೆ ನಾನು ನಿಜವಾಗ್ಲೂ ಕೈಯ ಗ್ಯಾರಂಟಿ ಅರ್ಧ ಕೈ ಇಲ್ದಂಗೆ ಆಯ್ತದೆ ಕಣಮ್ಮ. ಅಮ್ಮ ಅಕ್ಕಿ ರುಬ್ಬಿ ರುಬ್ಬಿ ಅರ್ಧ ಕೈ ಮೂಳೆ ಕಟ್ಕ 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 ಅಂತದೆ. ನನಗೆ ಆಯ್ಕಿಲ್ಲ. ನನ್ನ ಪಾಡು ನಾನು ಬಿಟ್ಬಿಡು ಇಂದ ಅಮ್ಮಯ್ಯ ಅಂತೀನಿ. ಇವತ್ತು ಒಂದು ದಿವಸ ಹೋಗಮ್ಮ. ನೀನೇನಮ್ಮ ಮಕ್ಳಿಗೋಸ್ಕರ ತಾಯ್ದಿರೋದವ್ರು ಏನೇನೆಲ್ಲ ತ್ಯಾಗ ಮಾಡ್ತಾರೆ. ಅಂಥದ್ರಲ್ಲಿ ನೀನು ಒಂದು ದಿವಸ ಇಟ್ಟು ರುಬ್ಬಕ್ಕಾಯ್ಕಲ್ಲ ಅಂತೀಯಲ್ಲಮ್ಮ. ನೀನು ಒಬ್ಬಳು ತಾಯ ನೀನು. ತೂ ಹೋಗಮ್ಮ. ದೇವ್ರ ಎಡೆಗೂ ನಾನು ಇಲ್ಲಿರಕ್ಕಿಲ್ಲ ಕಣಮ್ಮ. ದೇವ್ರ ಎಡೆಗೂ ನಾನು ಇಲ್ಲಿರಕ್ಕಿಲ್ಲ. ಆಯ್ಕೆ ನನಗೆ ಇಲ್ಲಿರಕ್ಕೆ. ನನಗಂತೂ ನಾನು ಕದ್ದು ಹೋಯ್ತೀನಿ ನಾನು. ಹೋಗೋ ತೊಡಗಲಿ ಹೋಗು. ತೊಡಗಲ್ ಮುಂಡೆ ನಿನ್ನಿಂದವ ನಿಮ್ದಿಲ್ದಂಗೆ ಆಗೋಯ್ತು ನನ್ನ ಜೀವನದಲ್ಲಿ ಕತೆ. ಲೋಪರ್ ಮುಂಡೆ ಅತ್ತಾಗೆ ಹೆಂಗೋ ಹೊತ್ತಾಗೆ ನಾನು ಹೆತ್ತೇರ ಅನ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೆ ನಾನು. ಅದೆಲ್ಲಿದ್ದೋ ಬಂದು ತೊಡಿಕೊಂಡು ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ. ಲೋಪರ್ ಮುಂಡೆ ಹೆಂಗೋ ಇರ್ದಾನೆ ಬಿಟ್ಟು ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕದಂತ ನಿನ್ನ ಮುಸುಡಿ ನೋಡಿದ್ರೆ ಗೊತ್ತು ಕೊಡ್ತಾರೆ. ಹೋಗು ಆ್ಯಕ್ಟಿಂಗ್ ಬೇರೆಯಾ. ನಿನ್ನ ಮುಸುಡಿಗೆ ಬೆಂಕಿ ಇಕ್ಕ. ನಿನ್ನ ಯಾವ ಕೆಲಸಕ್ಕೂ ಲಯಕ್ಕಿಲ್ಲ ನಿನ್ಕಂತ. ಹೋಗು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ಲಯಕ್ಕಿಲ್ಲ ನೀನು. ನಿನ್ನ ಸಣ್ಣ ಎತ್ತಿ ಬಾಯಿ ಮುನ್ನಾಕ ಅಂದರು. ನೀನೇ ಸರಿಯಾ ನೀನು. ಅವತಾರ ಆಡ್ತಾಳ ಅವತಾರವ ನೀನು ಅವತಾರವೇ. ನನ್ನಕ್ಕೆ ಜೀವ ತೆಗ್ದಿ ತೊಡಗಲ್ ಮುಂಡೆ. ನನ್ನಕ್ಕೆ ಜೀವ ತೆಗ್ದಿ. ನಾನೇ ನಿನ್ನ ಎದೆ ಮೇಲಿದ್ದಾನೆ, ನಿನ್ನ ಬದಿ ಮೇಲಿದ್ದಾನೆ. ಯಾಕೆ ಹಿಂಗೆ ಹೊಟ್ಟೆ ಉಡ್ಸ್ತೀವ ಲೋಪರ್ ಮುಂಡೆ ನೀನು. ಅಲ್ಲ ನನ್ನ ಜೀವ ತೆಗಿತೀಯಲ್ಲ ನೀನು. ಎದ್ದಿ ಹೋಗಮ್ಮಿ ಹೋಗು. ಫೋನ್ ಮಾಡ್ತಾರೆ ಫೋನ್ ಮೇಲೆ ಫೋನೇ. ಹೋಗಿ ಅಕ್ಕಿ ರುಬ್ಬೇಕೇನೋ ರುಬ್ಬೋಗಿ ಹೋಗಿ. ನಿನ್ನಿಂದ ನಾನು ಬಂದು ಇಲ್ಲಿ ಸಿಗಾಕೊಂಡಂಗಾಯ್ತು. ಹೆಂಗೋ ಕೂಲಿಯೋ ನಾಲಿಯೋ ಮಾಡ್ಕೊಂಡು ಊರಲ್ಲಿ ನೆಮ್ಮದಿಯಾಗಿದ್ದೆ. ಅಯ್ಯಪ್ಪ ದೇವ್ರೆ ಈ ಥರ ನಡ್ಕವ. ಅಲ್ಲಿ ಬೇರೆ ಪತ್ರಕ್ಕೆ ಬೇರೆ ಸೈನ್ ಹಾಕ್ಬಿಟ್ಟು ಕೆಲಸ ಸೇರ್ಕೊಂಡಿರೋದು. ಏನಾದ್ರು ಕೆಲಸ ಮಾಡಿನ ಸುಮ್ಮನೆ ಬಿಟ್ಟಾರಮ್ಮಿ. ಆಮೇಲೆ ಸರಿ ಎತ್ತು ಕೆಲಸ ಮಾಡ್ತಾರೆ. ಪೊಲೀಸ್ನವ್ರು ಹೇಳ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಈಗ ಅಜ್ಜಿ ಹಂಗೆ ನೀನು ಹೋಗಿ ಜೈಲಲ್ಲಿ ಮುದ್ದೆ ಮರಿಬೇಕಾಯ್ತದೆ. ತಿಳ್ಕೊಬಿಡು. ಎದ್ದಿ ನಡಿ ನೀನು. ನಿನ್ನ ಬಾಯಲ್ಲಿ ಮುನ್ನಾಕ ನಮ್ಮ ಯಾಕಿಂಗ್ ಹೊಟ್ಟೆ ಉಡ್ಸಿರಿ. ಅಮ್ಮ ನೀನು ಏನಾರು ಅನ್ನು ನನಗೆ ಆಯ್ಕಿಲ್ಲ ಕಣಮ್ಮ. ನಿನ್ನ ಕಾಲು ಕಟ್ಕೊತೀನಿ. ನನ್ನ ಪಾಡು ನಾನು ಬಿಟ್ಬಿಡಮ್ಮ. ನಿಂದ ಅಮ್ಮ ಕಣಮ್ಮ. ನನಗೆ ಆಯ್ಕಿಲ್ಲ ಕಣಮ್ಮ. ನಿಜವಾಗ್ಲೂ ನನ್ನ ಕೈ ಮುರಿದೋದಂಗೆ ಆಯ್ತದೆ ಕಣಮ್ಮ. ನನ್ನ ಕಷ್ಟ ನನಗೆ ಗೊತ್ತು ಕಣಮ್ಮ. ನಿನಗೆ ಏನಮ್ಮ ಗೊತ್ತು. ನನಗೆ ಬೇಡ ಕಣಮ್ಮ. ಬಮ್ಮ ಬಾ ಎತ್ತಗಾರ ಓಡಕ್ಕೆ ಕದ್ದೋಕಾಯ್ತದೆ. ನಿಂದ ಅಮ್ಮ ಅಂತೀನಿ ಕಣಮ್ಮ. ಇಲ್ಲಿರೋದು ಯಾಕೋ ಸರ್ಬತ್ತಲ್ಲ. ನನಗಂತೂ ಭಾಳ ಹಿಂಸೆ ಆಯ್ತದೆ ಇಲ್ಲಿ. ನನಗೆ ಆಯ್ಕಿಲ್ಲ. ನನಗೆ ಕಾಣೆ ಕಣವ ಕಾಣೆ. ಅದೇನು ನನಗಂತೂ ಒಂದು ಗೊತ್ತಾಯ್ತಿಲ್ಲ. ನೀವು ಆಡೋ ಆಟಗಳು ಒಂದು ಅರ್ಥ ಆಯ್ತಿಲ್ಲ ಕಣವ. ನನಗಂತೂ ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲ, ಏನು ಮುಟ್ಟಬೇಕು ಅಂತಲೂ ಗೊತ್ತಾಯ್ತಿಲ್ಲ. ಥೂ ತೊಡಗಲ್ ಮುಂಡೆ ಕಣ್ ಹೋಗು. ಏನು ಕಾಯ್ಕೊಂಡು ಕೂತಿದ್ದ ಕಾಣೆ. ನನ್ನ ಜೀವ ತೆಗಿಬೇಕು ಅಂದ್ಬಿಟ್ಟು ಲೋಪರ್ ಮುಂಡೆ. ಎದಳ್ನೆ ಈಗ ಫೋನ್ ಮೇಲೆ ಫೋನ್ ಬತ್ತಕೂತದೆ ನೋಡಲಿ. ಸೈಲೆಂಟ್ ಮಾಡಿ ಮುಳುಗ್ಬಿಟ್ರೆ ಸುಮ್ಮನೆ ಬಿಟ್ಟಾರ. ಬತ್ತಾಳೆ ಇಲ್ಲಿಗೆ ಓನರಮ್ಮ ಬಂದು ಸರಿಯಾದ ಕೆಲಸ ಮಾಡ್ತಾಳೆ. ಹೇಳು ಮ್ಯಾಕೆ. ಅಮ್ಮ ಆಯ್ಕಿಲ್ಲಮ್ಮ. ನಂಗೆ ದೇವ್ರನಿಗೆ ಆಯ್ಕಿಲ್ಲ. ನಂಗೆ ಜ್ವರ ಬಂದಂಗೆ ಆಯ್ತದೆ ಕಣಮ್ಮ. ಇವತ್ತು ಒಂದು ದಿವಸ ನನ್ನ ಕಡೆಯಿಂದ ಹೋಗಮ್ಮ. ಮಕ್ಳಿಗೋಸ್ಕರ ತಾಯ್ದಿರಿ ಏನೇನೆಲ್ಲ ತ್ಯಾಗ ಮಾಡ್ತಾರೆ. ನೀನೇನಮ್ಮ ಹಿಂಗಾಡ್ತೀಯ ನೀನು. ಹೆಂಗಾಡಾಡ್ಲೆ ಇರೋದನ್ನೇ ಆಡ್ತಾರೋದು. ನಾನು ಇಲ್ದೋದೇನು ಹಾಡ್ತಾ ಇಲ್ಲ. ನೀನು ಆಡಿ ಆಡಿ ನನ್ಗೆ ಹುಚ್ಚು ಬರ್ಸಿರೋದು. ನಿನ್ನಷ್ಟು ನಮ್ಗೆ ನವರಂಗಿ ಆಟಗಳು ಹಾಡಕ್ಕೆ ಬರೀಕಿಲ್ಲ ನಮಗೆ. ಸುಮ್ಮನೆ ನನಗೆ ವಾಪತ್ತಿಸ್ಬೇಡ. ಹೇಳ್ತೇನೆ ಕೇಳ್ಕೊ. ಒಳ್ಳೆ ರೀತಿಲಿ ಎದ್ರೆ ಬಚಾಯಿಸ್ಕೊತೀಯ ನೀನು. ಇಲ್ದಾರ ಮಾತ್ರವೇ ನಾನು ಸುಮ್ಗಿಮ್ನೆ ಬಿಟ್ಕೊಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ನೀನು. ಓ ನೀನು ಹೇಗೆ ತೆಗಿ ಬೆಂಕಿ ಕೈ ಹೇಳೋ ಮುಂಡೆ ಮಕ್ಕಳೇ. ನಮ್ಮನ್ನ ಯಾಕೆ ಹೊಟ್ಟೆ ಉಡ್ಸಿ ಹಿಂಗೆ
ನಮ್ಮ ಹೊಟ್ಟೆ ಉಸ್ ಮಟೆ ಕಟ್ಬೇಡ ಹೇಳು ಮ್ಯಾಕೆ ಏನಾರೇ ಅಲ್ಲಿ ಕರಮ್ಮ. ನಾನಂತುವೆ ನೀನು ಎಷ್ಟು ಹೇಳಿದ್ರು ಅಷ್ಟೇ ನನಗದು ಇದು ಕೆಲಸ ಮಾಡೋಕೆ ಆಯ್ತಾರ. ನನಗೆ ನಾನು ಚಳಿ ಜ್ವರ ಬಂದ್ಬಿಟ್ಟು ನನಗೆ ಆಯ್ತಿರಕ್ಕಂತ ಹೋಗು. ಬೇಕಾದ್ರೆ ಹೊಡೆದು ಸಾಯಿಸ್ಲಿ. ಬೇಕಾದ್ರೆ ಜೈಲಿಗೆ ಹೋಗೋದ, ಅಲ್ಲೇ 3 ಹೊತ್ತು ಊಟ ಉಣ್ಕೊಂಡು ನೆಮ್ಮದಿಯಾಗಿರ್ಬೋದು. ಆದರೆ ಇಲ್ಲಂತೂ ಕೆಲಸ ಮಾಡೋಕೆ ಆಯ್ತಿಲ್ಲ ನನಗೆ. ಜೈಲಲ್ಲಿ ಇದ್ಬಿಡ್ತಾಳೆ ಇವಳು, ಸೊಳ್ಳೆ ಕಾಟ ತಿನ್ನದ ಕಾಟ ಅಂತ ತಡ್ಕೊಂಡು. ಸುಲಭ ಅನ್ಕೊಂಬಿಟ್ಟಿದೇನೋ ಅವೆಲ್ಲನೂ ತಿಗ್ನೆ ಸೊಳ್ಳೆ ಕಾಟ ಅಂತ ತಡ್ಕೊಂಡಿರೋದಕ್ಕೆ. ಬೇಕಾದ್ರೆ ಅತ್ತೆಗೂ ಅವ್ರಿಗೂ ಬೇಕಾದ್ರೆ ಕಾಲಿಗೆ ಬಿದ್ದು ನಾನು ಹೆಂಗೋ ಸಮರ್ಪಣೆ ಕೇಳ್ತೀನಿ, ನಿಂದ ಅಮ್ಮಯ್ಯ ಅಂತೀನಿ. ಮಕ್ಕಳನ್ನ ಪ್ರೀತಿ ಬಿಟ್ಟಿದ್ದಾರಂತೆ. ಬೇಕಾದ್ರೆ ಅಲ್ಲಿಗೆ ಹೋಗಿ ಕಾಯಿ ಕಾಲ ಕಟ್ಟಿ ಬೇಕಾದ್ರೆ ಹೆಂಗಾರು ಮಾಡಿ ಬೇಕಾದ್ರೆ ನನ್ನ ಮಕ್ಕಳನ್ನ ಇಸ್ಕೊಂಡು ನನ್ನ ಗಂಡನ ಜೊತೆ ನಾನು ಇರ್ತೀನಿ. ಹೋಗು, ಮಾಡಿದೆ ಕತೆ ಅವಳಿಗೆ ಆ ಸುಮ್ಮನಿಗೆ ಮಾಡಿದೆ ಕಣವ. ಹೇಳಿದ್ಲು ಕರ್ಕೊಂಡೋಗಿ ಅಲ್ಲಿ ಇಸ್ಕೊಂಡಿದ್ದಾರಂತೆ. ಅವ್ನು ನಿನ್ನ ಗಂಡು ಇಲ್ವತ್ತಕ್ಕಂತ ಹೋಗಿ ಬೆಂಗಳೂರಿಗೆ ಹೋಗಿದ್ದಾರಂತೆ ಕೆಲಸ ಸೇರ್ಕೊಳಕ್ಕೆ ಅಂದ್ಬಿಟ್ಟು. ಮುಗೀತು ಕಂದ್ಬಿಡು, ಇನ್ನು ಸರಿಯಾಗೋ ಮಟ್ಟ ಯಾವುದೂ ಇಲ್ಲ. ನನಗೆ ಹೇಳೋದವಸಿ ಕೇಳೋದು ನೀನು. ನಿನ್ಗೆ ಏನಾದ್ರು ಬಂದು ಮುನ್ನಾಕ ಸುಮ್ಮನೆ ಹೊಸ ದಿವ್ಸ ಕೆಲಸ ಮಾಡ್ಕೊಂಡು ಇದ್ಬಿಟ್ಟು ಆಮೇಲೆ ಹೆಂಗಾರು ಮಾಡಿ ಬೂಸಿ ಮಾಡಿ ಅಕ್ಕನಿಗೆ ಹೇಳ್ಬಿಟ್ಟು ಅಕ್ಕ ನಮ್ಗೆ ಆಯ್ತಿಲ್ಲ ಕೆಲಸನ ಬಿಟ್ಬಿಡ್ತೀವಿ ನಿಂದ ಅಮ್ಮ ಯಾಕನಕ ಅಂದ್ಬಿಟ್ಟು ಕೈ ಕಾಲು ಕಟ್ಕೊಂಡು ಬೇಕಾದ್ರೆ ಕಾಲು ಕಟ್ಟೋ ಕೈ ಮುಗ್ದು ಇಲ್ಲಿಂದ ಹೋಗ್ಕಾಯ್ತದೆ. 1 ತಿಂಗಳು ಸಂಬಳದಾರು ಇಸ್ಕೊಳ್ಳೋದ. ಸುಮ್ಮನೆ ಬಾ, ಇನ್ನೇನೊಂದು ವಾರ ತಿಂಗಳಾಗಿ ಬರ್ತದೆ. ಇನ್ನೊಂದು ವಾರ ಕೆಲಸ ಮಾಡೋದು ನಾನು ಗ್ಯಾರಂಟಿ ಇರೋಕ್ಕಿಲ್ಲ ಕಣಮ್ಮ. ಸತ್ತೋಗ್ಬಿಡ್ತೀನಿ ನಾನು. ದೇವ್ರ ಹಣೆಗೂ ನಾನು ಇರೋಕ್ಕಿಲ್ಲ. ನನಗೆ ಗೊತ್ತಾಗೋದು ನನಗೆ ಇಲ್ಲೇ ಇದ್ಬಿಟ್ರಂತೂ ಇನ್ನು ಸತ್ತೋದಂಗೆ ನಾನಂತೂ ಬರೀಕಿರೋದು ಏನದಾಗಲಿ. ಬೇಕಾದ್ರೆ ಜೈಲಿಗೆ ಹಾಕ್ಸೋರು ಅದೇ ನೆಮ್ಮದಿಯಾಗಿ 3 ಹೊತ್ತು ಉಣ್ಕೊಂಡಿರ್ಬೋದು. ನನಗೆ ಆಯ್ಕಿಲ್ಲ ಕಣಮ್ಮ. ನನಗೆ ನಿಂದ ಅಮ್ಮ ಬಲ್ವಂತ ಮಾಡ್ಬೇಡ ನೀನು. ಕೆಲಸನೇ ಆಯ್ಕಿಲ್ಲ ನನಗೆ. ಹೋಗಿ ಏನಾದ್ರು ಮುಂಡೆ ಹೋಗು, ಕೆಲಸ ಮಾಡೋಕೆ ಆಯ್ಕಿಲ್ವಂತೆ. ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡು. ಅಲ್ಲ ನನ್ನ ಅತಂತ್ರ ಮಾಡಿದಾರ ಮುಂಡೆ ನೀನು, ಲೋಪರ್ ಮುಂಡೆ. ನನ್ನ ಅತಂತ್ರ ಮಾಡಿ ಬೀದಿ ತಂದು ನಿನ್ಸ್ಬಿಟ್ಟ ನೀನು. ತೊಡಗಲ್ ಮುಂಡೆ ನಿನ್ನ ನಂಬ್ಕೊಂಡಿದ್ಕೆ ಸರಿಯಾಗಾಯ್ತು ಕಂದು ಬಿಡಮ್ಮಿ. ನೀನು ನಂಬ್ಕೊಂಡಿದ್ಕೆ ನಿನ್ನ ನಂಬಿಕೆ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ ಸರಿ ಆಯ್ತು ಕಣ್ ಹೋಗು. ನೋಡಮ್ಮ ನೀನು ಏನಾರು ಅದು ಯಾರು ಬಂದವ್ರು ಬರಲಿ, ನಾನಂತೂ ಮೇ ಕೇಳಕ್ಕೆ ನನಗೆ ಆಯ್ಕಿಲ್ಲ ಅಂದಮೇಲೆ ಆಯ್ಕಿಲ್ಲ. ಏನಮ್ಮ ಮನ್ಸೂನ್ ಕೂರಾಗ 24 ಗಂಟೆ ಟೈಮುವೆ ಒಂದೊಂದು ಆಸೆಗೂ ಆಡಿಸ್ಕೊಂಡು ಕೂತ್ಕೊಂಡ್ರೆ ಬೇಕಾದ್ರೆ ಒಂದೇ ಸತಿ 3 ಗಂಟೆ ಟೈಮ್ ಅಲ್ಲದ್ರೆ 5 ಗಂಟೆ ಟೈಮು ಆಡಿಸ್ಬಿಡೋದು. ಅದೊಂಥರ ಲೆಕ್ಕ. ಗಳಿಗೂ ದೋಸೆ ಕೇಳ್ತಾರೆ ಅಂದ್ಬಿಟ್ಟು ಗಳಿಗೂ ಆಡ್ಸ್ಕೊಂಡು ಕೂತ್ಕೊಳಕ್ಕದ. ಅವಳ ಸೈಕೊಂಬಿಟ್ಟೆ ಇರ್ಬೇಕಂತ ಹೋಗು. ಅವಳೇನು ಮನ್ಸೂನ್ ಕೂರ್ಬಾ ಅವಳು. ಹೇಳ ಪುಣ್ಯತ್ಕಿತಿ ಇವತ್ತು 1 ದಿವಸನಾರು ಹೋಗುವೆ. ನಾನು ಹೋಗ್ಲಿಕ್ಕಂತ ಹೋಗು. ಹೋಗೋದೇ ನೀನು ಹೋಗಬೇಕಾ. ನನ್ನ ಬದಲಿಗೆ ಇವತ್ತು 1 ದಿವಸ ಹೋಗಿ ಆಡ್ಸ್ಬಿಟ್ಟು ಬರೋಕೆ ಹೋಗ್ಬೇಕಾ. ನಿನ್ನ ಬದಲು ನಾನು ಪಾತ್ರೆ ಬೆಳಿ ಕೊಡ್ತೀನಿ. ಆಯ್ಕಿಲ್ಲ ಕಣವ. ನನಗೆ ನನ್ನ ಕೈ ನೋಡಿಲಿ ಬೆಳಿಗ್ಗೆ ಕೈಯೆಲ್ಲ ಸಮದೋ ಕುಂತವೆ. ಇದು ಯಾವ ಕರ್ಮ ಮಾಡಿದ್ನೋ ತಾಯಿ ನಿನ್ನ ಸವಸ. ಅಯ್ಯಪ್ಪ ದೇವ್ರೆ ಭಗವಂತ. ಮಕ್ಳಿಲ್ಲ ಅಂದ ಕಡೆ ನೆಮ್ಮದಿಯಾಗಿದ್ದೆ ಕಣವ. ಬಂದು ತೊಡಿಕೊಂಡು ನನ್ನ ಜೀವ ತೆಗಿತಾ ಕುಂತಿದ್ದೀಯಲ್ಲ ನೀನು. ತೊಡಗಲಿ ಏನಾರೇನು ಸುಮ್ಮನೆ ಪಾಡೋಗ ನಾನು ಬಿಟ್ಬಿಡಮ್ಮ ನೀನು. ಹೇಳು ಮ್ಯಾಕೆ ನಿನ್ನ ಮಾನಗೆ ಎಷ್ಟು ಬೆಂಕಿ ಕಂತ ನಮ್ಮನೆಕ್ಕಿಂಗ್ ಹೊಟ್ಟೆ ಉರ್ಸಿರಿ ತಗೆ. ನೀವೇ ಸರಿಯೇ? ನೀನು ಎಷ್ಟು ಹೇಳಿದ್ರು ಅಷ್ಟೇ. ನಾನಂತೂ ಹೇಳಕ್ಕಿಲ್ಲ ನಾನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.